रविवार 22 सितंबर की शाम को भालकी में गुरु कृपा समारोह हॉल में पैगंबर हजरत मोहम्मद के ईद के संबंध में एक जलसा आयोजित किया गया, जिसमें उलमा के अलावा सभी धर्मों के प्रमुख लोगों ने भाग लिया और पैगंबर इस्लाम हजरत मोहम्मद के बारे में अपने अपने विचार विमर्श किया। इस जैसे में उलमा ने कहा कि पैगंबर मोहम्मद एक महान इतिहासकार है। पैगंबर मोहम्मद ने उस समय के लोगों को प्रेम, मित्रता और आध्यात्मिकता के जीवन के बारे में बताया। मोहम्मद पैगंबर जो इस बात पर जोर देते हैं कि प्यार और मेल जोल बढ़ता है, जो आज भी दुनिया के लिए एक आदर्श पैगंबर के रूप में चित्रित किया जाता है। इस अवसर पर भालकी टीएमसी अध्यक्ष शशिकला, अशोक उपाध्यक्ष विजय कुमार, राजबावन, सोमनाथ अप्पा अष्टुरिन, पौदर जॉर्ज, बनते महाथेरू, नौपल्ली, ब्रह्मकुमारी राधाभर, मौलाना जलालुद्दीन खाशमी, अकबर अली एमडी, रफीक मुल्ला और अन्य उपस्थित रहे। भालकी से केपी न्यूज के संवाददाता सैमुल की रिपोर्ट। तो मालूम यहाँ के सरकार सल्लल्लाहु अलैहि वसल्लम जैसे ही दुनिया में अपने माँ के पेट में आए तो अल्लाह ताला ने जो वक्त खुदा आपको वहाँ से आपकी निशानी बता दी कि जो है ऐसी खुशबू आपके माँ के पास है। भाई दोस्तों, आप सल्लल्लाहु अलैहि वसल्लम के सीरत ये थी। ನಾವೆಲ್ಲರೂ ಒಟ್ಟುಗೂಡಿದು ಏನಕ್ಕೆ ಅಂದರೆ ಪ್ರವಾದಿ ಮೊಹಮ್ಮದ್ ಇವರು ಒಬ್ಬ ಮಹತ್ವರು. ಅವರ ಜೀವನ ಚರಿತ್ರೆಯನ್ನು ನಾವು ಆಲೋಚನೆ ಮಾಡಿ ದಿನನಿತ್ಯದಲ್ಲಿ ನಮ್ಮ ಸಾಮಾಜಿಕ ಜೀವನಕ್ಕೆ ಹೇಗೆ ಮುಂದುವರೆಸುವುದು ಎಂದು ನಾವು ಆಲೋಚನೆ ಮಾಡಲು ನಾವು ಒಂದುಗೂಡಿದ್ದೇವೆ. ಇವರ ಬಗ್ಗೆ ನಾನು ಹಲವಾರು ವರ್ಷಗಳ ಹಿಂದೆ ಓದಿದ್ದೆ, ಪ್ರಾಫೆಟ್ ಮೊಹಮ್ಮದ್ ಅವರ ಬಗ್ಗೆ. ಹಾಗೂ ಇಂದು ಅವರ ಬಗ್ಗೆ ಮಾತನಾಡಲು ನನಗೆ ಅವಕಾಶ ನೀಡಿದ ಎಲ್ಲರಿಗೂ ನನ್ನ ವಂದನೆಗಳು. ಅದರ ಬಗ್ಗೆ ಯೋಚನೆ ಮಾಡುತ್ತಿರುವಾಗ ನಾವು ಯಾವುದೇ ಧರ್ಮವಾಗಿರಲಿ, ಯಾವುದೇ ಕುಲವಾಗಿರಲಿ, ಯಾವುದೇ ಜಾತಿಯಾಗಿರಲಿ, ಅದು ಮುಖ್ಯವಲ್ಲ. ಮೊದಲು ಮುಖ್ಯವಾದದ್ದು ಮಾನವೀಯತೆ, ಮನುಷ್ಯತ್ವ. ಈ ಮನುಷ್ಯತ್ವವನ್ನು ಹೇಗೆ ನಾವು ಕಾಪಾಡಬೇಕೆಂದರೆ ಅದು ಪ್ರೀತಿಯಿಂದ. ಅದನ್ನೇ ನಾನು ಒಬ್ಬ ಕಥೋಲಿಕ ಕ್ರೈಸ್ತ, ನನ್ನ ದೇವರು ಹಾಗೂ ಗುರುವಾದ ಯೇಸು ಕ್ರಿಸ್ತರು ಇದು ಪ್ರೀತಿಯಿಂದ ಮಾತ್ರ ಸಾಧ್ಯ ಎಂದು ಹೇಳುತ್ತಾರೆ. ಪ್ರೀತಿಯಲ್ಲಿ 3 ವಿಧಗಳಿವೆ. 3 ವಿಧಗಳು ಯಾವುದಂದ್ರೆ ಅದು ಗ್ರೇಕ ಭಾಷೆಯಲ್ಲಿ ಹೇಳುತ್ತಾರೆ. ಮೊದಲು ಇರಾಸ್ ಅಂತ. ಇರಾಸ್ ಅಂದ್ರೆ ಒಂದು ಗಂಡು ಮತ್ತು ಹೆಣ್ಣು ಇವರ ಮಧ್ಯೆ ಇರುವ ಒಂದು ಪ್ರೀತಿ. ಒಬ್ಬ ಸಹೋದರರ ಮಧ್ಯೆ ಅಥವಾ ಒಬ್ಬ ಮಿತ್ರರ ಮಧ್ಯೆ ಇರುವ ಒಂದು ಬಾಂಧವ್ಯ, ಇದನ್ನ ಫೀಲಿಯೋಸ್ ಅಂತ ಕರೆಯುತ್ತೇವೆ. 3ನೇದು ಅಗಾಪೆ, ನಿಸ್ವಾರ್ಥ ಪ್ರೀತಿ. ಹಲವಾರು ಮಂದಿ ಈ ಕಾರ್ಯಕ್ರಮ ಶುರುವಾಗುವ ಮುಂಚೆ ನಮ್ಮ MC ಅವರು ಒಂದು ಕಥೆಯನ್ನ ಹೇಳಿದರು. ಏನಂದ್ರೆ, ಒಂದು ಸ್ಕಾರ್ಪಿಯನ್ ಮತ್ತು ಸಾಯಿಸೋದಲ್ಲ, ಅದನ್ನ ಕಾಪಾಡೋದು. ಅದೇ ರೀತಿ ನಾನು ಸಹ ನನ್ನ ಪ್ರಭು ಯೇಸು ಹೇಳಿದ ಮಾತುಗಳನ್ನು ನಿಮ್ಮೆಲ್ಲರಿಗೂ ಹೇಳುತ್ತೇನೆ. ನಿಸ್ವಾರ್ಥ ಪ್ರೀತಿ. ನಾವು ಯಾವುದೇ ಧರ್ಮದವರು ಅಂತ ನಾವು ಹಂಚಿಕೊಂಡು ಅಥವಾ